Audio Jungle. Audio Jungle. ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನೋಡಿ ಅಂಜಲ್ ರವಾ ಫಿಶ್ ಫ್ರೈ ಮಾಡೋಣ. ಇದಕ್ಕೆ ನಾನು ನೋಡಿ ಬೆಳ್ಳುಳ್ಳಿ ಶುಂಠಿ ಮತ್ತು ಉಪ್ಪು ಎಲ್ಲ ಹಾಕಿ ಕಲಸಿದ್ದೀನಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಉಪ್ಪು ಎಲ್ಲ ಹಾಕಿದ್ದೀನಿ ನೋಡಿ. ಈಗ ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡ್ರಿ. ಇದು ಅರ್ಧ kg ಇದೆ, 3 ಪೀಸ್ ಬಂದಿದೆ ನೋಡಿ. ಇದಕ್ಕೆ ತೇಜು ಮಸಾಲೆ ಕೂಡ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಮಸಾಲೆ ತಿಕ್ಕಾಗಿ ಇಟ್ಕೊಳ್ಳುತ್ತೆ, ಮತ್ತು ಅದರಲ್ಲಿ ಕಾರ್ನ್ಫ್ಲವರ್ ಎಲ್ಲ ಇರುತ್ತೆ ನೋಡಿ. ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ಇದು ತೇಜು ಮಸಾಲ ಮೀನು ಫ್ರೈಗೆ. ಇದಕ್ಕೆ ಲಾಸ್ಟಲ್ಲಿ ನಾನು ರವೆ ಹಾಕ್ತೀನಿ. ಇದು ಸ್ವಲ್ಪ ನೆನಿಬೇಕು, ಅವರಿಗೆ ಬೇಗ ಬೇಕಾಗಿರೋದ್ರಿಂದ. ಇದು ನಮ್ಮ ಓನರ್ ಆಂಟಿ ಕೊಟ್ಟಿದ್ದರು, ಫ್ರೈ ಮಾಡಿಕೊಡಿ ಅಂತ. ಅರ್ಧ kg ತಂದಿದ್ದಾರೆ. ಅವ್ರಿಗೆ ಬೇಗ ಬೇಕಂತೆ, ಯಾರೋ ನೆಂಟರು ಬರ್ತಾರಂತೆ ಮನೆಗೆ. ಅದಕ್ಕೆ ನೋಡಿ ಅದಕ್ಕೆಲ್ಲ ಕಲಸಿಟ್ಟಿದ್ದೀನಿ ನಾನು. ಹಂಚು ಕೂಡ ಇಟ್ಟಿದ್ದೀನಿ. ಅವ್ರಿಗೆ ಚಪಾತಿ ಕೂಡ ಬೇಕಂತೆ, ಹಿಟ್ಟು ಕಲಸಿದ್ದೀನಿ ನಾನು. ಹಿಟ್ಟು ಅಷ್ಟೇ ಸ್ವಲ್ಪ ಹೊತ್ತು ನೆನಿಬೇಕಿತ್ತು, ಅವ್ರು ಅರ್ಜೆಂಟ್ ಮಾಡೋದ್ರಿಂದ ಬೇಗ ಕಲಸಿ ಆವಾಗಲೇ ಮಾಡ್ತಾಯಿದ್ದೀನಿ ನಾನು. ನೋಡಿ ಇವಾಗ ನಾನು ರವೆ ಹಾಕ್ತಾಯಿದ್ದೀನಿ. ನೀವು ಉಪ್ಪಿಟ್ಟು ರವೆನೂ ತಗೋಬೋದು, ಮತ್ತು ಚಿರೋಟಿ ರವೆ ಅದನ್ನು ಕೂಡ ಹಾಕ್ಬೋದು. ನಾನಿಲ್ಲಿ ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ತುಂಬ ಸಣ್ಣ ರವೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅದಕ್ಕೋಸ್ಕರ. ನೋಡಿ ಹಂಚು ಬಿಸಿ ಆದಮೇಲೆ ಹಾಕಬೇಕು. ಹಂಚು ಬಿಸಿ ಆಗೋವರೆಗೂ ಸ್ವಲ್ಪ ಜೋರು ಉರಿ ಇಟ್ಟಿರ್ತಾನೆ, ಆಮೇಲೆ ಮತ್ತೆ ಸಣ್ಣ ಉರಿ ಮಾಡಬೇಕು, ಇಲ್ಲಾಂದರೆ ಹೊಗೆ ಬರುತ್ತೆ ತುಂಬ. ನೋಡಿ ಇಷ್ಟು ಅಗಲ ಇದೆ, ತುಂಬ ಹಂಚಿನ ತುಂಬ ಆಗುತ್ತೆ ಅಷ್ಟು ಅಗಲ ಇದೆ ಅಂಜಲ್ ಮೀನು. ಇದು ತುಂಬಾ ಚೆನ್ನಾಗಿರುತ್ತೆ, ಮುಳ್ಳು ಕೂಡ ಇರಲ್ಲ. ಈ ಮೀನು ನಮ್ಮ ಅಪ್ಪನಿಗೆ ತುಂಬ ಇಷ್ಟ. ಒಂದೊಂದು ಪೀಸ್ ಬಂದಾಗೆಲ್ಲ ಒಂದೊಂದು ಪೀಸ್ ತರಿಸ್ಕೊಂಡು ತಿನ್ನೋದು. ಒಂದು ಪೀಸು ಫ್ರೈ ಮಾಡಿಕೊಡಿ ಅಂತ ಹೇಳೋದು. ಅಲ್ಲಿಲ್ದವರಿಗೆ ಇದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮುಳ್ಳು ಕೂಡ ಇರಲ್ಲ, ಒಂದೇ ಒಂದು ಸೆಂಟ್ರ್ ಮುಳ್ಳು, ಅದನ್ನು ಕೂಡ ಅಗೆದು ಉಗಿಬೋದು ಮುಳ್ಳನ್ನು. ತುಂಬ ಚೆನ್ನಾಗಿರುತ್ತೆ ಇದು. 6 ತಿಂಗಳು ಮಕ್ಕಳಿಗೂ ಕೂಡ ತಿನ್ನಿಸ್ಬೋದು. ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಹಾಕಿ ಫ್ರೈ ಮಾಡಿಬಿಟ್ಟು ಅನ್ನದಲ್ಲಿ ಕಿವುಚಿ ತಿನ್ನಿಸ್ಬೋದು. ನಾನು ನನ್ನ ಮಗಳಿಗೆ ಹಂಗೆ ಮಾಡ್ತಾಯಿದ್ದೆ ಚಿಕ್ಕದ್ರಲ್ಲಿ. 6 ತಿಂಗಳಿರುವಾಗಲೇ ನಾನು ಅವಳಿಗೆ ಗಂಜಿ ಅನ್ನದಲ್ಲಿ ಮೀನು ಎಲ್ಲ ಬಂಗಡ ಮೀನೆಲ್ಲ ಬರುತ್ತೆ ನೋಡಿ, ಎಲ್ಲ ಮೀನೂ ಬಿಡಿಸ್ಬಿಟ್ಟು ಅದಕ್ಕೆ ಹಾಕಿ ಕಿವುಚ್ಬಿಟ್ಟು ತಿನ್ನಿಸ್ತಿದ್ದೆ ನಾನು. ಚಿಕ್ಕ ಮಕ್ಕಳಿಗೆಲ್ಲ ತಿನ್ನಿಸ್ಬೋದು, ಏನಾಗಲ್ಲ ಮೀನು. ನೋಡಿ ನಾನು ಚಪಾತಿ ಕೂಡ ಮೀನು ಹಾಕಿದೆ, ಚಪಾತಿಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಚಪಾತಿ ಆದರೆ ಆಯಿತು. ಒಂದು 5-6 ಚಪಾತಿ ಬೇಕಂತೆ ಅವರಿಗೆ. ಮಾಡಿಕೊಟ್ಬಿಟ್ಟು ನಮಗೂ ನಾಷ್ಟ ಮಾಡಬೇಕು, ಏನಾದರೂ ತರಕಾರಿ ಪಲ್ಯ ಮಾಡಿ. ಬೀನ್ಸು ಮತ್ತು ಕ್ಯಾರೆಟ್ ಎಲ್ಲ ಇದೆ, ಆಲೂಗೆಡ್ಡೆ ಎಲ್ಲ ಹಾಕಿ ಪಲ್ಯ ಮಾಡ್ತೀನಿ. ಅಲ್ಲಿ ಕುಡಿಯೋ ನೀರು ತರಕ್ಕೆ ಹೋಗ್ತೀವಿ. ಆಂಟಿ ಊರಿಂದ ತಂದಿದ್ರಂತೆ ಬೀನ್ಸು ಮತ್ತು ಜೋಳ ಕೊಟ್ಟಿದ್ದರು. ಚಿಕ್ಕದು ಸುಡ್ಕೊಂಡು ತಿನ್ಬೋದು ಹಂಗೆ ಗ್ಯಾಸ್ ಮೇಲೆ. ಚಿಕ್ಕದು ಜೋಳ ಮತ್ತು ಬೀನ್ಸು, ಅದನ್ನೇ ಪಲ್ಯ ಮಾಡ್ತೀನಿ ಇವಾಗ ನಾನು. ನೋಡಿ ಚಪಾತಿನೂ ಆ ಕಡೆ ಹಂಚಿಟ್ಟಿದ್ದೀನಿ ನಾನು. ನೋಡಿ ಹಂಚು ಕಾಯ್ದಿತ್ತು, ಈ ಕಡೆ ಮಾಡಬೇಕು, ಈ ಕಡೆ ದೊಡ್ಡ ಊರಿಲಿ ಮಾಡಬೇಕು ಚಪಾತಿನ. ಸ್ವಲ್ಪ ಒತ್ತಿದ್ರೂ ಚೆನ್ನಾಗಲ್ಲ ಇದು, ಸ್ವಲ್ಪ ನೆನಿಬೇಕು ಚೆನ್ನಾಗುತ್ತೆ ಹಿಟ್ಟು. ಅರ್ಜೆಂಟ್ ಮಾಡ್ತಾಯಿದ್ರು ಅವರು, ಅದಕ್ಕೋಸ್ಕರ ನಾನು ಆವಾಗಲೇ ಕಲಸಿ ಆವಾಗಲೇ ಮಾಡ್ತಾಯಿದ್ದೀನಿ. ನಮಗೆ ಸ್ವಲ್ಪ ಹೊತ್ತು ಲೇಟಾಗಿ ನಾನು ಕಲಸಿಟ್ಟಿರ್ತೀನಿ. 1 ಅವರ್ 2 ಅವರ್ ನೆಂದ್ರೂ ಚೆನ್ನಾಗಿರುತ್ತೆ ಚಪಾತಿ, ಸ್ಮೂತಾಗಿ ಬರುತ್ತೆ. ನೋಡಿ ಈ ಮೀನನ್ನು ಉಲ್ಟಾ ಮಾಡೋಣ. ನೋಡಿ 2 ಕಡೆನೂ ಮೆಲ್ಲಗೆ ತೆಗಿಬೇಕು, ಇಲ್ಲಾಂದರೆ ಫುಲ್ ಒಡೆದೋಗುತ್ತೆ ಆ ಮೀನು. ಒಂದು ಕೈಯಲ್ಲಿ ಬಟ್ಟೆಲಿ ಇಟ್ಕೊಳ್ಳಿ, ಹಂಚು ಸುಡ್ತಾ ಇರುತ್ತಲ್ಲ ಅದಕ್ಕೋಸ್ಕರ, ಇಲ್ಲಾಂದರೆ ಜಾರಿ ಬರುತ್ತೆ ಕೆಳಗಡೆ. ತುಂಬ ಹುಷಾರಲ್ಲಿ ಮಾಡಬೇಕು, ಜಾರಿದ್ರೆ ಕೆಳಗಡೆ ಬಿದ್ದೋಗುತ್ತೆ, ಹಂಚೆ ಬಿದ್ದೋಗುತ್ತೆ ಆ ಥರ. ನೋಡಿ ಈ ಕಡೆ ಆ ಕಡೆ ಚಪಾತಿ ಬೇಯಿಸಿ, ಈ ಕಡೆ ಮೀನಾದರೆ ಇನ್ನೊಂದು ಇದೆ ಪೀಸು, ಅದೊಂದು ಮಾಡಿದ್ರೆ ಆಯಿತು. ಚಪಾತಿ ಕೂಡ ಬೇಗ ಮಾಡ್ತೀನಿ, ಒಂದು 5-6 ಅಲ್ವ, ಬೇಗ ಆಗುತ್ತೆ. ಒಂದು 5 ನಿಮಿಷದಲ್ಲೆಲ್ಲ ಮಾಡ್ಬೋದು ಚಪಾತಿನ. ಅಲ್ಲಿ ನೀರಿರೋದ್ರಿಂದ ಅಂಟ್ತಾಯಿತ್ತು, ನಾನು ಬಟ್ಟೆಲಿ ಒರೆಸ್ಕೊಂಡೆ. ನೋಡಿ ಚಪಾತಿ ಆಯ್ತು, ಇನ್ನೊಂದು ಮಾಡಿದ್ರೆ ಆಯಿತು ಅವರಿಗೆ. ಬೇಗ ಮಾಡಿಕೊಡೋಣ ಅಂತ ಕೊಡ್ತಾಯಿದ್ದೆ. ನನ್ನ ಮಗಳಿಗೂ ನಾಷ್ಟ ಕೊಡಬೇಕಲ್ಲ ಮತ್ತು ಸ್ಕೂಲಿಗೆ, ಅದಕ್ಕೋಸ್ಕರ ಇದನ್ನು ಬೇಗ ಮಾಡಿಕೊಟ್ರೆ ಮತ್ತು ಪಲ್ಯ ಮತ್ತು ಚಪಾತಿ ಮಾಡಿ ಅವಳಿಗೂ ಕೂಡ ಊಟ ಕೊಟ್ಟು ಬರಬೇಕು.
ನೋಡಿ ಇದು ಹಾಕಿದೆ, ನಾನು ತೆಗಿತೀನಿ ಇದನ್ನು. ಆ ಕಡೆ ಚಪಾತಿ ಒತ್ತೋಗುತ್ತೆ, ಸಣ್ಣ ಉರಿ ಮಾಡಿದ್ರೆ ಫುಲ್ ಸಣ್ಣ ಆಗುತ್ತೆ, ಜೋರು ಮಾಡಿದ್ರೆ ಒತ್ತೋಗುತ್ತೆ. ನೋಡಿ ಇದೆಲ್ಲ ರೆಡಿ ಆಯಿತು, ಇನ್ನು ಅವ್ರಿಗೆ ಕೊಟ್ಟರೆ ಆಯಿತು. ನಮಗೂ ಕೂಡ ತರಕಾರಿ ಪಲ್ಯ ಮಾಡಿಕೊಂಡು ಇದೊಂದು ರೆಡಿ ಮಾಡಿದ್ರೆ ಆಯಿತು. ಇದೊಂದು ಪೀಸ್ ಅಷ್ಟೇ. ಎಲ್ಲ ಮಸಾಲೆ ಬಳ್ದು ಅದ್ರ ಮೇಲೆ ಅಂಟಿಸ್ಬಿಟ್ಟು ಒಂದು ಮುಚ್ಚಳ ಇಟ್ಟಿದ್ರೆ ಆಯಿತು. ಮುಚ್ಚಳ ಯಾಕೆ ಇಟ್ಟೋದಂದರೆ ಅದ್ರ ಕಾವಲ್ಲಿ ಬೆಂದರೆ ತುಂಬಾ ಚೆನ್ನಾಗಿರುತ್ತೆ ಅದ್ರ ಪರಿಮಳ. ನೋಡಿ ಎಲ್ಲ ಆಯಿತು, ಇನ್ನು ಅವ್ರಿಗೆ ಕೊಟ್ಟರೆ ಮುಗೀತು. ಎಲ್ಲ ವೀಡಿಯೋ ಫುಲ್ ನೋಡಿ ವಾಚ್ ಮಾಡಿ. ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್.